ಈ ಗೊಂಬೆ ಹಿಂದೆ ತಿರುಗಿ ಕೋಪದಿಂದ ನೋಡಿದರೆ ಪ್ರತಿ ಬಾರಿ ಯಾರದಾರ ತಲೆ ಬಲೂನ್ ರೀತಿ ಹೊಡೆದು ಹೋಗುತ್ತಿತ್ತು. ಎಲ್ಲರೂ ತುಂಬಾ ಹೆದರಿದ್ದರು. ಅವರ ಮುಖದಲ್ಲಿ ಸಾವಿನ ಭಯ ಕಾಣುತ್ತಿತ್ತು, ಏಕೆಂದರೆ ಕ್ಲಾಸ್ ರೂಮಿನಲ್ಲಿದ್ದ ವಿದ್ಯಾರ್ಥಿ ತಲೆಗಳು ಹೊಡೆದು ಹೋಗುತ್ತಿತ್ತು. ಗೊಂಬೆ ಮುಂದೆ ತಿರುಗಿದಾಗ ಒಂದು ಹಾಡು ಬರುತ್ತಿತ್ತು. ಹಾಡು ನಿಂತ ಕೂಡಲೇ ಗೊಂಬೆ ಹಿಂದೆ ತಿರುಗಿ ನೋಡುತ್ತಿತ್ತು. ಯಾರಾದ್ರೂ ಅಲ್ಲಾಡಿದರೆ ಅವರ ಸಾವು ಖಚಿತವಾಗಿತ್ತು. ಆಗ ಒಬ್ಬ ವಿದ್ಯಾರ್ಥಿ ಹೇಳುತ್ತಾನೆ, ಇದು ಒಂದು ಸಾವಿನ ಆಟ, ನಾವೆಲ್ಲರೂ ಸೇರಿ ಇದನ್ನು ಗೆಲ್ಲಬೇಕು. ಆದರೆ ಎಲ್ಲರೂ ಗಾಬರಿಯಿಂದ ತೆಗೆದುಕೊಂಡ ನಿರ್ಧಾರದಿಂದ ವಿದ್ಯಾರ್ಥಿಗಳು ಸಾಯುತ್ತಿದ್ದರು. ಗೊಂಬೆ ಮುಂದೆ ತಿರುಗಿತು. ವಿದ್ಯಾರ್ಥಿ ಹೇಳುತ್ತಾನೆ, ಗೊಂಬೆ ಹಿಂದೆ ಇರುವ ಪಟ್ಟನನ್ನು ಅಮುಕಿದರೆ ಆಟ ಮುಗಿಯಬಹುದು. ಆ ಮಾತನ್ನು ಕೇಳಿ ಒಬ್ಬ ವಿದ್ಯಾರ್ಥಿ ಓಡಿ ಹೋದ. ತಕ್ಷಣ ಗೊಂಬೆ ತಿರುಗಿತು. ಕೋಪದಿಂದ ಅವನನ್ನು ನೋಡಿತು. ಅವನ ತಲೆ ಒಡೆದು ಹೋಯಿತು. ಎಲ್ಲರೂ ಆ ಗೊಂಬೆ ಹಿಂದೆ ಇದ್ದ ಟೈಮನ್ನನ್ನು ನೋಡಿದರು. ಇನ್ನು 60 ಸೆಕೆಂಡ್ನಲ್ಲಿ ಆಟವನ್ನು ಮುಗಿಸಲಿಲ್ಲ ಎಂದರೆ ಎಲ್ಲರೂ ಸಾಯುತ್ತೇವೆ ಎಂದು ಎಲ್ಲರೂ ಭಯದಿಂದ ತಮ್ಮ ಜಾಗದಿಂದ ಕೊಡುತ್ತಿದ್ದರು. ತಕ್ಷಣ ಗೊಂಬೆ ತಿರುಗಿತು. ಎಲ್ಲರ ತಲೆಗಳು ಹೊಡೆದು ಹೋದವು. ಕೇವಲ ಕೆಲವೇ ಸೆಕೆಂಡಿನಲ್ಲಿ ಎಲ್ಲರೂ ಸತ್ತು ಹೋದರು. ಈಗ ಬರೀ ಇಬ್ಬರು ಮಾತ್ರ ಇದ್ದರು. ಇನ್ನ ಬರೀ 10 ಸೆಕೆಂಡ್ ಮಾತ್ರ ಉಳಿದಿತ್ತು. ಆಗ ವಿದ್ಯಾರ್ಥಿ ತನ್ನ ಸ್ನೇಹಿತನಿಗೆ ಹೇಳುತ್ತಾನೆ, ನೀನು ನನ್ನ ಮೇಲೆ ಜಿಗಿದು ಅದನ್ನು ಆಫ್ ಮಾಡು ಎಂದು ನಾವು ಇಬ್ಬರೂ ಉಳಿಯಬಹುದು. ಆಗ ಅವನು ತನ್ನ ಸ್ನೇಹಿತನ ಬೆನ್ನು ಮೇಲೆ ಹತ್ತಿ ಹಾರಿ ಕೊನೆಯ ಸೆಕೆಂಡ್ನಲ್ಲಿ ಆ ಗೊಂಬೆಯನ್ನು ಆಫ್ ಮಾಡಿದ. ಆಗ ಇಬ್ಬರೂ ಖುಷಿಯಿಂದ ಸಂಭ್ರಮಿಸುತ್ತಿದ್ದರು. ಆಗ ಅವನ ಫ್ರೆಂಡಿನ ತಲೆ ಹೊಡೆದು ಹೋಯಿತು. ಆಗ ಗೊಂಬೆ ಹೇಳಿದ್ದು, ನೀನು ಬಟನ್ ಆಫ್ ಮಾಡಿದೆ, ಅದಕ್ಕೆ ನೀನು ಬದುಕಿದ್ದೀಯಾ. ಆ ವಿದ್ಯಾರ್ಥಿ ತುಂಬಾ ದುಃಖದಲ್ಲಿದ್ದನು. ಅವನ ಸ್ನೇಹಿತರೆಲ್ಲ ನಿಷ್ಕಾರಣವಾಗಿ ಸತ್ತು ಹೋಗಿದ್ದರು. ಯಾವುದೋ ರೀತಿ ಅವನು ಆ ಕೊಠಡಿಯಿಂದ ಆಚೆ ಬಂದ. ಆಗ ಒಂದು ವಿದ್ಯಾರ್ಥಿಯ ಜೊತೆ ಅವನ ಭೇಟಿಯಾಗುತ್ತೆ. ವಿದ್ಯಾರ್ಥಿನಿ ಹೇಳುತ್ತಾಳೆ, ಎಲ್ಲಾ ತರಗತಿಯಲ್ಲೂ ಇದೇ ರೀತಿ ಸಾವಿನ ಆಟ ನಡೆಯುತ್ತಿದೆ. ಆಗ ವಿದ್ಯಾರ್ಥಿ ಪೊಲೀಸ್ಗೆ ಕಾಲ್ ಮಾಡಲು ತನ್ನ ಫೋನನ್ನು ತೆಗೆದನು. ಆದರೆ ಫೋನಲ್ಲಿ ನೆಟ್ವರ್ಕೇ ಇರಲಿಲ್ಲ. ಆದರೂ ಹಾಲಿನಲ್ಲಿ ಓಡುತ್ತಿದ್ದರು. ಹಾಗೆ ಓಡುತ್ತಾ ಒಂದು ರೂಮ್ಗೆ ಹೋದರೂ ಕೂಡಲೇ ಬಾಗಿಲು ಮುಚ್ಚಿಕೊಂಡಿತು. ಒಳಗಡೆ ತುಂಬಾ ಜನ ವಿದ್ಯಾರ್ಥಿಗಳು ಇದ್ದರು. ಮಧ್ಯದಿಂದ ಒಂದು ದೊಡ್ಡ ಬೆಕ್ಕು ಆಚೆ ಬಂದಿತ್ತು.